ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ. ಇವರು ಪ್ರತಿಯೊಬ್ಬರ ಬಗ್ಗೆ ಟೀಕೆ ಮಾಡುತ್ತಾರೆ. ಸಾಕಷ್ಟು ಹೆಸರುಗಳಿವೆ, ಅವ್ರ ಬಗ್ಗೆ ಸತತವಾಗಿ ಟೀಕೆ ಮಾಡ್ತಾ ಇರ್ತೀರಾ. ಎಲ್ಲಕ್ಕಿಂತ ಮೇಲೆ ಆ ಲಿಸ್ಟ್ನಲ್ಲಿರೋ ಹೆಸರು ಗ್ರೆಗ್ ಚಾಪೆಲ್ ಅವರದ್ದು. ಗ್ರೆಗ್ ಚಾಪೆಲ್ ಅವ್ರಿಗೆ ನೀವು ಹೇಳಿದ್ರಿ ಏನಂದ್ರೆ ನೀವು ಏನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ ಅದಕ್ಕೆ ನನ್ನ ಸಹಮತ ಇಲ್ಲ ಅಂತ. ಏನಾದ್ರೂ ಗ್ರೆಗ್ ಚಾಪೆಲ್ ನಮ್ಮ ದೇಶಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ತಾರೆ ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಾವು ಖುಷಿ ಪಡ್ಬೇಕು. ಏನಂದ್ರೆ ಹೊರಗಿನಿಂದ ಬಂದ ವ್ಯಕ್ತಿಗಳು ನಮ್ ದೇಶದ ಸೇವೆ ಮಾಡ್ತಿದ್ದಾರೆ ಅಂತ, ಅಥವಾ ನಮ್ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಅಂತ. ಆದ್ರೆ ಯಾರಾದ್ರೂ ಎಕ್ಸ್ಪೆರಿಮೆಂಟ್ ಅಥವಾ ಯಾರಾದ್ರೂ ಇಷ್ಟು ಸ್ಟಬನ್ ಆಗಿದ್ದಾರೆ ಅಂದ್ರೆ ತಮ್ಮ ತಪ್ಪನ್ನ ತಿಳ್ಕೊಳಕ್ ಆಗದೆ ಇರೋ ಅಷ್ಟು ನಾವು ಅದನ್ನ ಹೇಳಿಲ್ಲ ಅಂದ್ರೆ ನಮ್ಗೆ ನಮ್ಮೇಲೇನೆ ನಾಚಿಕೆ ಆಗತ್ತೆ. ನಾವ್ಯಾಕೆ ಇಷ್ಟೊಂದು ಕ್ರಿಕೆಟ್ ಆಡಿದ್ವಿ, ಒಂದ್ ವೇಳೆ ನಾವು ನೇರವಾಗಿ ಮಾತಾಡಕ್ ಆಗಲ್ಲ ಅಂದ್ಮೇಲೆ. ಮತ್ತೆ ನೀವೇನ್ ಮಾತಾಡಿದ್ರಿ, ಸಚಿನ್ ತೆಂಡೂಲ್ಕರ್ ಕೂಡ ಅದೇ ತರ ಮಾತಾಡಿದ್ರು. ಅವ್ರು ಹೇಳಿದ್ರು ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು. ಬಹುಶಃ ಸಚಿನ್ಗೂ ಕೂಡ ಅನ್ಸಿದೆ ಅಂತ ಅನ್ಸುತ್ತೆ. ಏನಂದ್ರೆ ಪದೇ ಪದೇ ಅವರ ಪೊಸಿಷನ್ ಚೇಂಜ್ ಆಗೋದ್ರಿಂದ ಸಮಸ್ಯೆ ಆಗತ್ತೆ ಅಂತ. ಇಲ್ಲ, ಒಂದು ದೊಡ್ಡ ಸಣ್ಣ ವಿಷಯ ಇದು. ಏನಂದ್ರೆ ನಾವು ಹಿಂದೂಸ್ತಾನಿಗಳು ಹೇಗೆ ಇರ್ತೀವಿ, ನಮ್ಗೆ ನಮ್ಮ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಒಂದು ಮನೆ ಮಾಡ್ಕೋತೀವಿ, 100 ತಲೆಮಾರುಗಳವರೆಗೆ ಅಲ್ಲೇ ಇರ್ತೀವಿ. ಒಂದು ಮನೆ ಮಾಡ್ತಾರೆ, ಅಪ್ಪ ತಾತ ಮುತ್ತಾತ ಅದೇ ಮನೆಯಲ್ಲೇ ಇರ್ತಾರೆ. ಆದ್ರೆ ಆಸ್ಟ್ರೇಲಿಯನ್ ಅಮೆರಿಕನ್ ಅವರು ಹೀಗಿರೋದಿಲ್ಲ. ಅವರು ತಮ್ಮ ಪೆಟ್ಟಿಗೆ ತಗೋತಾರೆ, ಇವತ್ತು ಈ ನಗರದಲ್ಲಿ, ಇನ್ನೊಂದಿನ ಪೆಟ್ಟಿಗೆ ತಗೊಂಡು ಬೇರೆ ನಗರದಲ್ಲಿರ್ತಾರೆ. ಅವರ ಲೈಫ್ ಸ್ಟೈಲ್ ಬೇರೆ ರೀತಿ ಇದೆ. ಏನಾದ್ರೂ ಅವರ ಲೈಫ್ ಸ್ಟೈಲ್ನ ನಮ್ಮ ಕ್ರಿಕೆಟ್ ಅಥವಾ ಕ್ರಿಕೆಟರ್ಸ್ ಮೇಲೆ ಹೇರಿದ್ರೆ ಅದು ಬಹಳ ವಿಚಿತ್ರ ಅನ್ಸುತ್ತೆ. ಏನಂದ್ರೆ ಎಕ್ಸ್ಪೆರಿಮೆಂಟ್ ನಮ್ಮ ಸಂಸ್ಕೃತಿಯನ್ನ ಯೋಚಿಸಿ ಮಾಡ್ಬೇಕಾಗತ್ತೆ. ಕಪಿಲ್, ನೀವು ಇನ್ಸೆಕ್ಯೂರಿಟಿ ಯಾವತ್ತೂ ಕೂಡ ನಿಮ್ಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ. ಯಾವಾಗ ಮನುಷ್ಯ ಸೆಕ್ಯೂರ್ ಆಗ್ತಾನೆ, ಸಾಲಿಡ್ ಆಗಿರ್ತಾನೆ, ಆಗ ಅವನ ಪರ್ಫಾರ್ಮೆನ್ಸ್ ಬರುತ್ತೆ. ನೋಡಿ, ಇವತ್ತು ರಾಹುಲ್ ದ್ರಾವಿಡ್ ಇರ್ಬೋದು, ಎಲ್ಲರಿಗಿಂತ ಸಾಲಿಡ್ ಪ್ಲೇಯರ್ ಆತ. ನಾಳೆ ಆತನಿಗೆ ಹೇಳಿದ್ರೆ ನೀನು ಟೀಮಿಂದ ಆಚೆ ಹೋಗ್ತೀಯಾ ಏನಾದ್ರೂ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅಂತ, ಅದು ಆತನ ಆಟದಲ್ಲೇ ಸ್ವಲ್ಪ ವ್ಯತ್ಯಾಸ ಆಗೋಗುತ್ತೆ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಆಲೋಚನೆ ಮತ್ತು ನಮ್ಮ ಪ್ಲೇಯರ್ಸ್ಗಳಿಗೆ ಕಾನ್ಫಿಡೆನ್ಸ್ನ ಅವಶ್ಯಕತೆ ಇದೆ. ಅಲ್ಲಾಡ್ಸೋ ಅವಶ್ಯಕತೆ ಇಲ್ಲ. ಅಲ್ಲಾಡ್ಸಿದ್ರೆ ಇನ್ನೂ ಅಲ್ಲಾಡೋಗ್ತಾರೆ. ತುಂಬಾ ಅಲ್ಲಾಡ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಪ್ಲೇಯರ್ ಅಲ್ಲಾಡ್ ಹೋಗಿದ್ದಾರೆ. ಸೊ ನಾವೇನಾದ್ರೂ ಬೆಟರ್ ಮಾಡ್ತಿದೀವಾ ಏನು? ಗ್ರೆಗ್ ಚಾಪೆಲ್ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅದಕ್ಕೂ ಪ್ರಶಂಸೆ ಮಾಡೋಣ. ಅವರು ಎಲ್ಲ ಪ್ಲೇಯರ್ನೂ ಒಂದೇ ಸಮ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ವಿಷಯ, ಬಹಳ ಎಕ್ಸ್ಪೆರಿಮೆಂಟ್ ಕೂಡ ಇದೆ. ಐ ಥಿಂಕ್ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವಷ್ಟು ಸಾಮರ್ಥ್ಯಶಾಲಿಗಳಾಗಿಲ್ಲ ಇನ್ನು. ನಮ್ ಕ್ರಿಕೆಟ್ ಆ ಮಟ್ಟಕ್ಕೆ ಹೋಗಿಲ್ಲ. ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡು ನಮ್ಮ ಟೀಮ್ ಸೋಲ್ಸೋಣ. ಅವ್ರು ಈಗಲೂ ಹೇಳ್ತಿರ್ತಾರೆ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀವಿ ಅಂತ. ಇತ್ತೀಚೆಗೆ ಮ್ಯಾಚ್ ನಡೀತಲ್ಲ, ಅದರಲ್ಲಿ ಇರ್ಫಾನ್ ಪಠಾಣ್ ಅವ್ರನ್ನ ಓಪನಿಂಗ್ ಕಳಿಸಿದ್ರು. ನಾನಂತೂ ಯೋಚನೆ ಮಾಡಿದ್ದೆ 6 ತಿಂಗಳ ಹಿಂದೆನೆ. ಏನಂದ್ರೆ ಇರ್ಫಾನ್ ಪಠಾಣ್ 7ನೇ ನಂಬರ್ ಬ್ಯಾಟ್ಸ್ಮನ್ ಅಲ್ಲ, ಆತ 3ನೇ ನಂಬರಲ್ಲಿ ಆಡೋ ಬ್ಯಾಟ್ಸ್ಮನ್ ಅಂತ. ಏನಾದ್ರೂ ನೀವು 25 ಮ್ಯಾಚ್ಗಳಲ್ಲಿ 15 ಅಥವಾ 18 ಬಾರಿ 3ನೇ ನಂಬರ್ ಆಗಿ ಹೋಗ್ತೀರಾ ಅಂದ್ರೆ ಇದು ಸರ್ಪ್ರೈಸ್ ಏನಲ್ಲ, ಇದು ಎಕ್ಸ್ಪೆರಿಮೆಂಟ್ ಕೂಡ ಅಲ್ಲ. ದಟ್ ಈಸ್ ಎವ್ರಿ ಡೇ ಸ್ಟೋರಿ. ಸೊ ದಟ್ ಈಸ್ ಹೀಸ್ ನಂಬರ್ 3 ಬ್ಯಾಟ್ಸ್ಮನ್ ವಿ ಹ್ಯಾವ್. ನಾವು ಹೊರಗೆ ಕೂತ್ಕೊಂಡು ಇದನ್ನ ಹೇಳ್ಬೋದು, ಇಲ್ಲ ಅವನು ತುಂಬಾ ಸ್ಟಬರ್ನ್ ಆಗಿದ್ದಾನೆ, ಇಲ್ಲ ಅದು ಬಹುಶಃ ಅವನ ಆಲೋಚನೆ ನಮ್ಮ ಆಲೋಚನೆಗಿಂತ ಎತ್ತರದಲ್ಲಿದೆ, ನಾವು ಅಷ್ಟು ಆಲೋಚನೆ ಮಾಡ್ತಾ ಇಲ್ಲ ಅಂತ. ಕಪಿಲ್, ನೀವು ಇಷ್ಟೊಂದು ಸ್ಪಷ್ಟವಾಗಿ ಸದಾ ಧೈರ್ಯವಾಗಿ ಮಾತಾಡ್ತೀರಾ, ಏನು ಭಯ ಇಲ್ದೆ. ಒಂದು ಇಂಪ್ರೆಷನ್ ಇದೆ ಜನರ ತಲೆನಲ್ಲಿ, ಏನಂದ್ರೆ ಗ್ರೆಗ್ ಚಾಪೆಲ್ ಇಂಡಿಯನ್ ಟೀಮ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಏನಿದ್ದಾರೆ, ಈ ಪವರ್ಫುಲ್ ಪ್ಲೇಯರ್ಸ್ ಇದಾರಲ್ಲ, ಅವ್ರನ್ನ ಕೈ ಬಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸೌರವ್ ಗಂಗೂಲಿ ಅವರನ್ನ ಕೈ ಬಿಟ್ಟಿದ್ದಾರೆ, ಸಚಿನ್ ತೆಂಡೂಲ್ಕರ್ ಅವರನ್ನ ಪಕ್ಕಕ್ಕಿಡೋ ಪ್ರಯತ್ನ ಮಾಡಿದ್ದಾರೆ, ಹರ್ಭಜನ್ಗೆ ಪಾಠ ಕಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ, ವೀರೇಂದ್ರ ಸೆಹ್ವಾಗ್ನ ಹೊರಗಾಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಐ ಥಿಂಕ್ ಪಾಠ ಕಲ್ಸೋದಲ್ಲ, ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಆಟ ಆಡೋದನ್ನ ಕಲಿಸ್ಬೇಕು. ಐ ಥಿಂಕ್ ಯಾವ ಶಬ್ದವನ್ನ ನೀವು ಯಾವಾಗ ಪ್ರಯೋಗ ಮಾಡಿ ದಟ್ಸ್ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಇದೆ. ಏನು ಇವರನ್ನೆಲ್ಲ ನೀವು ಸಂಘಟಿಸಿ ನೀವು ಒಟ್ಟು ಮಾಡಿ ಆಡಿಸ್ತೀರಾ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಅವರನ್ನ ಪ್ರಚೋದನೆ ಮಾಡಿ ಹೊರಗಡೆ ಹಾಕೋದು ಅದು ಅದಕ್ಕೆ ಆನ್ಸರ್ ಅಲ್ಲ. ಏನಂದ್ರೆ ನಾವು ಈ ಪ್ಲೇಯರ್ಗಳಿಂದ ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ತೆಗಿಸ್ಬೋದು ಅದನ್ನ ಮಾಡಬೇಕು. ಕೆಲವೊಮ್ಮೆ ನಿಮ್ಮ ಮಾತುಗಳನ್ನ ಕೇಳಿ ಏನನ್ಸುತ್ತೆ ಅಂತಂದ್ರೆ ನೀವು ಈ ಪ್ಲೇಯರ್ಸ್ಗಳನ್ನ ಪ್ರಚೋದಿಸ್ತಾ ಇದ್ದೀರಾ ಗ್ರೆಗ್ ಚಾಪೆಲ್ ವಿರುದ್ಧ ಅಂತ. ನೋಡಿ, ನೀವು ಮೀಡಿಯಾದವರು, ನಿಮಗೆ ತುಂಬಾ ಶಕ್ತಿ ಇರುತ್ತೆ. ನಮ್ಮ ಮಾತುಗಳನ್ನ ತಿರ್ಚಿ ನೀವು ಹೇಗ್ ಬೇಕಾದ್ರೂ ಹೇಳ್ತೀರಾ. ನಿಮ್ಮನ್ನ ನಾವು ತಡೆಯೋಕ್ಕಾಗಲ್ಲ. ನಾನೇನ್ ಹೇಳ್ದೆ, ನಾನೇನ್ ಯೋಚನೆ ಮಾಡ್ದೆ ಅದನ್ನ ನಾನು ಹೇಳ್ದೆ. ಅದನ್ನ ನೀವು 3 ಮೀನಿಂಗ್ ನಲ್ಲಿ ಹೇಳಿ ಅಥವಾ 5 ಮೀನಿಂಗ್ ನಲ್ಲಿ ಹೇಳಿ, ಅದು ನಿಮಗೆ ಹೇಳ್ತೀನಿ. ಕಪಿಲ್, ರಾಹುಲ್ ದ್ರಾವಿಡ್ಗೆ ನೀವು ಏನ್ ಹೇಳಿದ್ರಿ ಅಂದ್ರೆ ನೀವು ರಾಹುಲ್ ದ್ರಾವಿಡ್ಗೆ ಇದನ್ನ ಹೇಳಿದ್ರಿ, ಏನಂದ್ರೆ ಏನಾದ್ರೂ ರಾಹುಲ್ ದ್ರಾವಿಡ್ನ ಗ್ರೆಗ್ ಚಾಪೆಲ್ ಡಾಮಿನೇಟ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸ ಮಾಡಿಸ್ತಿದ್ದಾರೆ ಅಂದ್ರೆ ಇದು ರಾಹುಲ್ ದ್ರಾವಿಡ್ ತಪ್ಪು. ಖಂಡಿತ ವೀಕ್ನೆಸ್ ಇದು. ಕ್ಯಾಪ್ಟನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಳಗೆ ಫೀಲ್ಡ್ ನಲ್ಲಿ ಕ್ಯಾಪ್ಟನ್ನೇ ಆಗಿರ್ತಾನೆ ಎಲ್ಲ. ಇವತ್ತೇನಾದ್ರೂ ಗೆಲುವು ಸಿಕ್ತು ಅಂದ್ರೆ ಕ್ಯಾಪ್ಟನ್ಗೆ ಶಾಬಾಷ್ ಅಂತಾರೆ ಎಲ್ರು. ಏನಾದ್ರೂ ಟೀಮ್ ಸೋಲ್ತು ಅಂದ್ರೆ ಅದು ಕ್ಯಾಪ್ಟನ್ಗೆ ಬೈಗೊಳಗಳು ಸಿಗೋದು. ಮತ್ತೆ
ರಾಹುಲ್ ದ್ರಾವಿಡ್ಗಿಂತ ಇಂಪಾರ್ಟೆಂಟ್ ಯಾರಿರ್ತಾರೆ? ಏನಾದ್ರೂ ಅವರು ಯಾರಿಂದನೂ ಒತ್ತಡಕ್ಕೊಳಗಾಗ್ತಾರೆ ಅಂದ್ರೆ ಅದು ಅವ್ರ ವೀಕ್ನೆಸ್. ಯಾಕಂದ್ರೆ ಅವ್ರ ಮೇಲೆ ಪೂರ್ತಿ ದೇಶ ಅವಲಂಬಿತವಾಗಿದೆ. ಮತ್ತವರು ಯೋಚನೆ ಮಾಡ್ಬೇಕು ನಮ್ಮ ಟೀಮ್ಗೆ ಏನು ಉತ್ತಮವಾಗ್ಬೇಕು ಅಂತ. ಏನಾದ್ರೂ ನೀವು ಡಿಸ್ಕಷನ್ ಮಾಡಿ ಟೀಮ್ನ ಬೆಟರ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಸೊ ಯು ಆರ್ ಅ ವೀಕ್ ಪರ್ಸನ್. ಅಂದ್ರೆ ನೀವು ರಾಹುಲ್ ದ್ರಾವಿಡ್ಗೆ ಸಲಹೆ ಕೊಡ್ತಾ ಇದ್ದೀರಾ ಬಂಡಾಯ ಸೃಷ್ಟಿ ಮಾಡಿ ಗ್ರೆಗ್ ಚಾಪಲ್ ವಿರುದ್ಧ ಅಂತ? ಇಲ್ಲ, ಏನು ಬಂಡಾಯ ಅಲ್ಲ. ನೀವು ಯಾವಾಗ ಒಂದು ಸಮಸ್ಯೆಯ ಬಗ್ಗೆ ಮಾತಾಡ್ತೀರೋ ಅದು ಬಂಡಾಯ ಅಲ್ಲ. ಹೌ ಯು ಕ್ಯಾನ್ ಇಂಪ್ರೂವ್ ದ್ಯಾಟ್. ಬಟ್ ಏನಾದ್ರೂ ನಾನು ನನ್ನ ಅಪ್ಪನ ಮೇಲೆ ಹೇಳ್ತೀನಿ ಅಂದ್ರೆ ನಮ್ಮ ಡ್ಯಾಡ್ ಈ ತಪ್ಪು ಮಾಡಿದ್ದಾರೆ ಅಂತ, ಅದು ಬಂಡಾಯ ಅಲ್ಲ. ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದ್ಯಾಟ್. ಏನಾದ್ರೂ ನಾನು ನನ್ನ ಕೋಚ್ ಜೊತೆ ಮಾತಾಡ್ತೀನಿ ಅಂದ್ರೆ, ನನ್ನ ಕೋಚ್ ತಪ್ಪಾಗಿ ಹೇಳಿದ್ದಾರೆ ಅಂದ್ರೆ, ನನ್ನ ಟೀಚರ್ ತಪ್ಪಾಗಿ ಹೇಳಿದ್ದಾರೆ ಅಂದ್ರೆ, ಯಾವಾಗ ನೀವು ಡಿಸ್ಕಷನ್ ಮಾಡ್ತೀರಾ ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಡಿಸ್ಕಷನ್ ಮಾಡೋದು ಅಂದ್ರೆ ಬಂಡಾಯ ಅಂತ ಅಲ್ಲ. ಬಂಡಾಯ ಯಾವಾಗುತ್ತೆ ಅಂದ್ರೆ, ಇಲ್ಲ ನೀವ್ ಹೇಳೋದ್ ಕೇಳ್ಬೇಕು, ಇಲ್ಲ ನಾನ್ ಹೇಳೋದ್ ಕೇಳ್ಬೇಕು ಅಂದಾಗ. ನೋಡಿ, ಒಟ್ಟಾಗಿ ಸೇರಿ ಕೆಲ್ಸ ಮಾಡಿ, ಅದು ಬೆಟರ್ಮೆಂಟ್ ಫಾರ್ ದ ಕಂಟ್ರಿ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ಏನು ನೀವು ಕಂಟ್ರಿಯ ಹಿತದ ಬಗ್ಗೆ ಮಾತಾಡ್ತಿದ್ದೀರಾ, ಇಲ್ಲ ನೀವು ನಿಮ್ಮ ಪರ್ಸನಾಲಿಟಿನ ನೋಡ್ಕೊಂಡು ಕಂಟ್ರಿ ಏನಾದ್ರೂ ಆಗ್ಲಿ ನನ್ಗೆ ಚಿಂತೆ ಇಲ್ಲ, ನಾನೇನ್ ಹೇಳ್ತೀನಿ ಅದೇ ಸರಿ ಅಂದ್ರೆ ಹಾಗಾಗಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಕಂಟ್ರಿಯ ಬಗ್ಗೆ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ದ್ಯಾಟ್ಸ್ ಕಾಲ್ಡ್ ಟೀಮ್ ಸ್ಪಿರಿಟ್. ದ್ಯಾಟ್ಸ್ ದ ವೇ ಒನ್ ಶುಡ್ ಪ್ಲೇ. ಏನಿದ್ರ ಅರ್ಥ? ನೀವು ರಾಹುಲ್ ದ್ರಾವಿಡ್ ಕೂಡ ವೀಕ್ ಕ್ಯಾಪ್ಟನ್ ಅನ್ನೋ ಆರೋಪನ ನಿಮ್ದು? ನಿಮ್ಮ ಅಭಿಪ್ರಾಯನ ಇದು? ಎಲ್ಲಿ ಅವರು ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ತಗೊಂಡಿಲ್ಲ ಅಂತ ಅಂದ್ರೆ, ನಮ್ಗೆ ಒಂದ್ ಸಲ ಅಲ್ಲ, 2 ಸಲ ಅಲ್ಲ, ಅದಕ್ಕಿಂತ ಹೆಚ್ಚು ಸಲ ಅದು ಕಾಣಿಸುತ್ತೆ ಅಂದ್ರೆ, ಆಗ ನಮ್ಗನ್ಸುತ್ತೆ ಇವನು ವೀಕ್ ಕ್ಯಾಪ್ಟನ್ ಅಂತ, ಅವನು ಸ್ಟ್ರಾಂಗ್ ಅಲ್ಲ. ಏನಾದ್ರೂ ನೀವು ಪ್ರತಿ ಬಾರಿ ಹೇಳ್ತೀರಾ ನಾನ್ ಮಾತಾಡೋದಿಲ್ಲ, ಬೇರೆ ಪ್ಲೇಯರ್ ಮಾತಾಡ್ತಾನೆ ಅಂತಂದ್ರೆ, ಕ್ಯಾಪ್ಟನ್ನ ಜವಾಬ್ದಾರಿ ಮಾತಾಡೋದು, ಹೇಳ್ಬೇಕು ಯಾಕೆ ಹೀಗ್ ಮಾಡ್ದೆ ಅನ್ನೋದನ್ನ. ಒಂದ್ ವೇಳೆ ತಪ್ಪಾಗಿದ್ರೆ ಅದನ್ನ ಒಪ್ಕೊಳ್ಳೋದ್ರಲ್ಲಿ ಕಷ್ಟ ಏನಿದೆ? ಏನಾದ್ರೂ ತಪ್ಪಾಗಿಲ್ಲ ಅಂತಂದ್ರೆ, ನಾವು ಯೋಚಿಸಿದ್ವಿ, ಟೀಮ್ನವರು ಈ ಡಿಸಿಷನ್ ತಗೊಂಡ್ವಿ ಅಂಡ್ ವಿ ಸ್ಟಕ್ ಬೈ ದಟ್, ನಮ್ಮಿಂದ ತಪ್ಪಾಗಿದೆ, ಇದರ ಜವಾಬ್ದಾರಿ ನಾವು ತಗೊಳಕ್ ತಯಾರಿದೀವಿ. ಆದ್ರೆ ನೀವು ಮಾತಾಡೋದೇ ಇಲ್ಲ, ಹೇಳೋದಿಲ್ಲ ಅಂದ್ರೆ ಏನಾಗಿದೆ ಅಂತ ಸಾಮಾನ್ಯವಾಗಿ ಅನ್ಸುತ್ತೆ. ಯಾಕೆ ಹೇಳ್ತಾ ಇಲ್ಲ? ಸ್ವಲ್ಪ ವೀಕ್ನೆಸ್ ಅವರಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಯಾವಾಗ ಇಂಡಿಯನ್ ಟೀಮ್ ಮ್ಯಾಚ್ ಸೋಲುತ್ತೆ ಆಗ ನೀವು ಕೋಚ್ ಮೇಲೆ ದಾಳಿ ಮಾಡ್ತೀರಾ, ಗ್ರೆಗ್ ಚಾಪೆಲ್ ಮೇಲೆ ಮಾಡ್ತೀರಾ. ಒಂದ್ ವೇಳೆ ನೀವು ಮೀಡಿಯಾ ವಿತಿನ್ 1 ತಿಂಗಳ ಒಳಗೆ 1 ಮ್ಯಾಚ್ ಗೆದ್ರೆ ಗ್ರೆಗ್ ಚಾಪಲ್ನ ನೀವು ಸೀದಾ ಆಕಾಶದಲ್ಲಿ ಕೂರಿಸ್ತೀರಾ, ಆದ್ರೆ ಪ್ಲೇಯರ್ಗಳನ್ನ ಕೇಳೋರೇ ಇರಲ್ಲ. ಅದೇ ರೀತಿ ಸೋತಾಗ, ಯಾವಾಗ ಸೋಲ್ತಾರೆ ಆಗ ಪ್ಲೇಯರ್ಗಳಿಗೆ ಹೇಳ್ತಾರೆ ನಿಮ್ಮಿಂದ ಸೋಲಾಗಿದೆ ಅಂತ. ಇದ್ಯಾವ ನ್ಯಾಯ? ಮರ್ಯಾದೆ ಹಾಗೂ ಸಮ್ಮಾನ ಇಬ್ರಿಗೂ ಸಮಾನವಾಗಿ ಕೊಡ್ಬೇಕು, ಜೊತೆಗೆ ಬೈಗಳು ಕೂಡ ಸಮಾನವಾಗಿರ್ಬೇಕು. ಗೆದ್ರೆ ಅದಕ್ಕೆ ಗ್ರೆಗ್ ಚಾಪಲ್ ಕಾರಣ, ಸೋತ್ರೆ ಅದು ಪ್ಲೇಯರ್ಗಳ ತಪ್ಪು. ಇದೇಗ್ ಸಾಧ್ಯ ಹೇಳಿ? ಬಹುಶಃ ಏನ್ ಭಯ ಅಂತಂದ್ರೆ, ಪ್ಲೇಯರ್ಸ್ನ ಮನಸ್ಸಿನಲ್ಲಿ ಇಂಪ್ರೆಷನ್ ಏನಿದೆ ಅಂದ್ರೆ, ಸೌರವ್ ಗಂಗೂಲಿ ಯಾಕೆ ಹೊರಗೋದ್ರು ಅಂದ್ರೆ ಗ್ರೆಗ್ ಚಾಪೆಲ್ ಜೊತೆ ಅವ್ರಿಗೆ ಹೊಂದಾಣಿಕೆ ಇರ್ಲಿಲ್ಲ ಅಂತ. ಅದಕ್ಕೆ ಗ್ರೆಗ್ ಚಾಪಲ್ ಯಾಕೆ? ಈ 5 ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದ್ದಾರೆ ಅವ್ರ ತಪ್ಪೇನೂ ಇಲ್ವಾ? ಕೇವಲ ಒಬ್ಬ ಗ್ರೆಗ್ ಚಾಪಲ್ ಬಗ್ಗೆ ಹೇಳ್ತಿದ್ದೀರಾ? ಏನು ಗ್ರೆಗ್ ಚಾಪಲ್ ಬಯಸಿರ್ಲಿಲ್ಲ ಅವರು ಹೊರಗೆ ಹೋಗ್ಲಿ ಅಂತ? ಅವರು ತಮ್ಮ ಸಲಹೆ ನೀಡಿರ್ಬೋದು, ಏನಂದ್ರೆ ಐ ಡೋಂಟ್ ಥಿಂಕ್ ಸೊ ಹಿ ಡಿಸರ್ವ್ಸ್ ಇನ್ ದ ಟೀಮ್. ಬಟ್ 5 ಸೆಲೆಕ್ಟರ್ಸ್ ಇಂಡಿಯಾದವರು ಏನಿದ್ದಾರೆ, ಹಿಂದೂಸ್ತಾನಕ್ಕೆ ಆಡಿದ್ದಾರೆ, ಇದನ್ನ ಅವರು ಯೋಚನೆ ಮಾಡ್ಬೇಕು. ಏನಂದ್ರೆ ಐ ಥಿಂಕ್ ಈತನ ಟೈಮ್ ಮುಗೀತು ಅಂತ. ಅವರು ಖಂಡಿತ ಕೇಳಿರ್ತಾರೆ ಕ್ಯಾಪ್ಟನ್, ಅವರು ಖಂಡಿತ ಕೇಳಿರ್ತಾರೆ ಮ್ಯಾನೇಜರ್ನ. ನೋಡಿ, ನಾನ್ ಹೇಳೋದು ದೊಡ್ಡ ಇಂಪ್ರೆಷನ್ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ, ರಾಹುಲ್ ದ್ರಾವಿಡ್ ಯಾಕೆ ಕ್ಯಾಪ್ಟನ್ ಆದ್ರು ಅಂತಂದ್ರೆ ಅವರು ಗ್ರೆಗ್ ಚಾಪೆಲ್ನ ಒಬ್ರು ಡಿಸೈಪಲ್ ಆಗಿದ್ರು, ಅವ್ರನ್ನ ಗುರು ಅಂತ ಒಪ್ಕೊಂಡ್ರು, ಇವರು ಶಿಷ್ಯ ಆದ್ರು. ಮತ್ತೆ ಸೌರವ್ ಗಂಗೂಲಿ ಯಾಕೆ ಹೊರಗೋದ್ರು ಅಂದ್ರೆ ಅವ್ರನ್ನ ಅವರು ಗುರು ಅಂತ ಒಪ್ಕೊಂಡ್ರು. ಮತ್ತೆ ಇವತ್ತು ಈ 5 ಸೆಲೆಕ್ಟರ್ಸ್ನ ಯಾಕೆ ಇಟ್ಕೊಂಡಿದ್ದಾರೆ? ತೆಗೆದ್ಬಿಡಿ, ಅವ್ರೇ ಕೂತಿದ್ದಾರೆ. ಈ 5 ಸೆಲೆಕ್ಟರ್ಸ್ ಏನಿದ್ದಾರೆ ಅವರ ಕೆಲ್ಸ ಏನಂದ್ರೆ ಕ್ಯಾಪ್ಟನ್ನ ಪಿಕ್ ಮಾಡೋದು. ಅವರ ಕೆಲ್ಸ ಏನಂದ್ರೆ ಪೂರ್ತಿ ಟೀಮನ್ನ ಪಿಕ್ ಮಾಡೋದು. ಮತ್ತೆ ನೀವು ಕ್ರೆಡಿಟ್ ಕೊಡ್ತೀರಾ ಗ್ರೆಗ್ ಚಾಪಲ್ ಟೀಮ್ ಮಾಡ್ತಾರೆ ಅಂತ. ಇದನ್ನ ಹೇಗೆ ನಾನು ಒಪ್ಕೊಳ್ಳಿ? ನಾನು ಕ್ರಿಕೆಟ್ ಆಡಿದ್ದೀನಿ, 15 ವರ್ಷ ಹಿಂದೂಸ್ತಾನಕ್ಕಾಗಿ ಆಡಿದ್ದೀನಿ. ಸೆಲೆಕ್ಟರ್ಸ್ ಪಿಕ್ ದ ಟೀಮ್, ಇದು ಅವರ ಕೈಲಿದೆ. ಅದರ ನಂತರ ದೇ ಪಿಕ್ ದ 11 ಆಲ್ಸೋ. ಬಟ್ ಏನಾದ್ರೂ ಸೆಲೆಕ್ಟರ್ ವೀಕ್ ಆಗಿದ್ರೆ ಸೊ ಕ್ಯಾಪ್ಟನ್ ಸ್ಟ್ರಾಂಗ್ ಆಗ್ತಾನೆ ಅಥವಾ ಮ್ಯಾನೇಜರ್ ಸ್ಟ್ರಾಂಗ್ ಆಗ್ತಾನೆ. ಸೊ ನೀವು 2ನೇ ರೀತಿಯಲ್ಲಿ ಹೇಳ್ತಾ ಇದ್ದೀರಾ, ಏನಂದ್ರೆ ನಮ್ಮ ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದಾರೋ ಅವರು ಬಹಳ ವೀಕ್ ಇದ್ದಾರೆ ಅಂತ. ಅವರು ಕೂಡ ಯೋಚನೆ ಮಾಡಿನೇ ಸೌರವ್ ಅವರನ್ನ ತೆಗ್ದಿರ್ತಾರೆ. ಮತ್ ನಾನು ಗ್ರೆಗ್ ಚಾಪಲ್ ಅವರ ತಪ್ಪು ಅಂತ ಯಾಕೆ ಹೇಳಿ? ಒಂದ್ ವೇಳೆ ಹೊಗಳ್ಬೇಕು ಅನ್ನೋ ಹಾಗಿದ್ರೆ ನಾನು ನಮ್ಮ ಸೆಲೆಕ್ಟರ್ಸ್ನ ಹೊಗಳ್ತೀನಿ. ಒಂದ್ ವೇಳೆ ತಪ್ಪು ನಡೆದಿದೆ ಅಂದ್ರೆ ನಮ್ಮ ಸೆಲೆಕ್ಟರ್ಸ್ಗೆ ಹೇಳ್ತೀನಿ, ಅವರು ಯೋಚಿಸಿದರೆ, ಏನಂದ್ರೆ ಟೈಮ್ ಬಂದಿದೆ. ಒಂದ್ ವೇಳೆ ನೀವು ಸೆಲೆಕ್ಟರ್ ಆಗಿದ್ರೆ? ನಾನಾಗಿಲ್ಲ. ಇಲ್ಲ, ಒಂದ್ ವೇಳೆ ನಾನಾಗಿಲ್ಲ. ನೀವು ರಾಹುಲ್ ದ್ರಾವಿಡ್ ಅವರನ್ನ ಕ್ಯಾಪ್ಟನ್ ಮಾಡ್ತಿದ್ರ? ನಾನಾಗಿಲ್ಲ. ಯಾವ ವಿಷಯದಲ್ಲಿ ನಾನಿಲ್ವೋ ಅದ್ರ ಬಗ್ಗೆ ನಾನು ಮಾತಾಡೋಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಹಾಗೆ ಇಲ್ಲ ಅಂದ್ಮೇಲೆ ಆ ವಿಷಯದ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಗ್ರೆಗ್ ಚಾಪೆಲ್ ಅವರನ್ನ ಹೊರಕಳಿಸ್ತಿದ್ರೆ? ನೋಡಿ, ನಾನು ಇಲ್ವಲ್ಲ. ಒಂದ್ ವೇಳೆ ನಾನು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಆಗಿದ್ರೆ ನಾನು ಹೇಳ್ತಿದ್ದೆ
ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಹೇಳ್ತಿದ್ದೆ. ಯಾವಾಗ ನಾನು ಆಗಿಲ್ಲ ಅಂದ್ಮೇಲೆ ಈ ತರಹದ ಕಲ್ಪನಾ ಲೋಕದಲ್ಲಿ ಇರೋದಕ್ಕೆ ಆಸೆ ನನ್ಗಿಲ್ಲ.